ಜಗದೀಶ್ ಶೆಟ್ಟರ್ ಸದ್ಯಕ್ಕೆ ಕಾಂಗ್ರೆಸ್ ಅಲ್ಲಿದ್ದಾರೆ, ಆದ್ರೆ ಬಿಜೆಪಿಗೆ ಹೋಗೇ ಹೋಗ್ತಾರೆ ಅಂತ ಪವರ್ ಟಿವಿ ಪೊಲಿಟಿಕಲ್ ಭವಿಷ್ಯವೊಂದನ್ನ ಕಳೆದ ಒಂದಿಷ್ಟು ದಿನಗಳ ಹಿಂದೆ ಹೇಳಿತ್ತು. ಅಥವಾ ಒಂದೇನು ಬೆಳವಣಿಗೆ ನಡೀತಾ ಇದೆ, ಜಗದೀಶ್ ಶೆಟ್ಟರ್ ಅವರನ್ನ ಮತ್ತೆ ಬಿಜೆಪಿ ವಾಪಸ್ ಕರ್ಕೊಳ್ಳೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನೋದನ್ನ ಮೊದಲು ಪವರ್ ಟಿವಿ ಹೇಳಿತ್ತು. ಅದೇ ಪ್ರಕಾರವಾಗಿ ಸೈಲೆಂಟ್ ಆಗಿ ಆಪರೇಷನ್ಗಿಳಿದಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ. ಮೊದಲ ಹಂತವಾಗಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರನ್ನೇ ಗರ್ವಾಪ್ಸಿ ಮಾಡೋದು ಅನ್ನೋ ಲೆಕ್ಕಾಚಾರ ಕಾಣ್ತಾ ಇದೆ. ಅವರ ಆದಿಯಾಗಿ ಯಾರ್ಯಾರು ಪಕ್ಷ ಬಿಟ್ಟಿದ್ದಾರೋ ಅವರೆಲ್ಲರನ್ನ ಒಬ್ಬರೊಬ್ಬರಾಗಿ ವಾಪಸ್ಸು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನೋ ತಂತ್ರಗಾರಿಕೆ ನಡೀತಾ ಇದೆ. ವಿಜಯೇಂದ್ರ ಕೂಡ ದೆಹಲಿಯಲ್ಲಿದ್ದಾರೆ, ಈ ಕಡೆ ಜಗದೀಶ್ ಶೆಟ್ಟರ್ ಕೂಡ ದೆಹಲಿಯಲ್ಲಿದ್ದಾರೆ. ಪ್ರಹ್ಲಾದ್ ಜೋಶಿ, ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಇವರೆಲ್ಲರೂ ಕೂಡ ದೆಹಲಿಯಲ್ಲೇ ಇದ್ದು ಶೆಟ್ಟರ್ಗೆ ಗಾಳ ಹಾಕ್ತಿದ್ದಾರೆ ಅನ್ನೋ ಸುದ್ದಿ ಈಗ ಬರ್ತಾ ಇದೆ. ಈ ವಿಚಾರವನ್ನ ಶೆಟ್ಟರ್ ವಾಪಸ್ಸು ಬಿಜೆಪಿ ಕಡೆ ಹೋಗ್ತಾರೆ, ಬಿಜೆಪಿಯಿಂದ ಗರ್ವಾಪ್ಸಿ ಆಗಬಹುದು ಅನ್ನೋ ವಿಚಾರವನ್ನ ಮೊದಲು ಕರ್ನಾಟಕಕ್ಕೆ ತಿಳಿಸಿದ್ದೆ ನಿಮ್ಮ ಪವರ್ ಟಿವಿ. ಶೆಟ್ಟರ್ MLA ಎಲೆಕ್ಷನ್ ಅನ್ನ ಸೋತರು, ಅವರನ್ನ MLC ಮಾಡಿದ್ರು, ಅದಾದ್ಮೇಲೆ ಒಂದಿಷ್ಟು ಹುದ್ದೆ ಕೊಟ್ಟರು. MLC ಆಗಿ ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿಗೆ ಹೋಗೋ ಎಲ್ಲ ಲಕ್ಷಣಗಳು ಗೋಚರ ಆಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಒಂದು ಚಟುವಟಿಕೆ ನಡೀತಾ ಇದೆ ತೆರೆಮರೆಯಲ್ಲೇ. ಅವರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ. ಒಂದು ಲೆಕ್ಕದಲ್ಲಿ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋ ವಿಚಾರವನ್ನು ನಿಮ್ಮ ಪವರ್ ಟಿವಿ ಬ್ರೇಕ್ ಮಾಡಿತ್ತು. ಅದಕ್ಕನುಸಾರವಾಗಿಯೇ ಈಗ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಅಮಿತ್ ಶಾ ನಿವಾಸಕ್ಕೆ ಶೆಟ್ಟರ್ ಅವರನ್ನ ಬಿಜೆಪಿಯ ನಾಯಕರುಗಳು ಕರೆದೊಯ್ದಿದ್ದಾರೆ. ದೆಹಲಿಯ ಅಮಿತ್ ಶಾ ನಿವಾಸದಲ್ಲಿ ಮಹತ್ವದ ಮಾತುಕತೆ ಇದೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. BS ಯಡಿಯೂರಪ್ಪನವರು, ವಿಜಯೇಂದ್ರ, ಜೋಶಿ, ಮುನೇನಕೊಪ್ಪ ಇವರೆಲ್ಲರೂ ಕೂಡ ಈ ಮೀಟಿಂಗ್ ಅಲ್ಲಿದ್ದಾರೆ. ಸದ್ಯ ಜಗದೀಶ್ ಶೆಟ್ಟರ್ ಅವರನ್ನ ನೇರವಾಗಿ ಅಮಿತ್ ಶಾ ಅವರ ನಿವಾಸಕ್ಕೆ ಒಂದು ಮಾತುಕತೆ ಕರೆಯಲಾಗಿದೆ. ಆ ಮಾತುಕತೆಯಲ್ಲಿ ಅವರು ಸದ್ಯ ಹಾಜರಿದ್ದಾರೆ ಅನ್ನೋದು ಮಾಹಿತಿ. ಲೋಕಸಭೆ ಚುನಾವಣೆ ಸಮೀಪ ಆಗ್ತಾ ಇದೆ. ಒಂದೆಡೆಯಲ್ಲಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಹಿಂದೂ ಪರ ಅಲೆ ಎದ್ದಂತ ಕಾಣ್ತಾ ಇದೆ. ಹಲವು ಸಮೀಕ್ಷೆಗಳು ಮತ್ತೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಸರಿಯಾದ ಸ್ಥಾನಮಾನ ಸಿಕ್ಕಿಲ್ಲ, MLA ಎಲೆಕ್ಷನ್ಗೆ ನನಗೆ ಟಿಕೆಟೇ ಕೊಟ್ಟಿಲ್ಲ ಅಂತ ಜಗದೀಶ್ ಶೆಟ್ಟರ್ ಬಿಜೆಪಿಯನ್ನ ತೊರೆಯುವ ನಿರ್ಧಾರ ಮಾಡಿದ್ರು. ಅದಲ್ಲದೆ ಜಗದೀಶ್ ಶೆಟ್ಟರ್ ಅವರಿಗೆ ಅವರು ಬಿಜೆಪಿ ತೊರೆಯುವ ನಿರ್ಧಾರ ಮಾಡಿದಾಗಲೇ, ಇನ್ಫ್ಯಾಕ್ಟ್ MLA ಟಿಕೆಟ್ ಅನೌನ್ಸ್ ಮಾಡದೇ ಇದ್ದಾಗಲೇ ಅವ್ರಿಗೆ ಹೇಳಿದ್ರಂತೆ, ನಿಮಗೆ ಸೆಂಟ್ರಲ್ ಅಲ್ಲಿ ಒಂದೊಳ್ಳೆ ಪೊಸಿಷನ್ ಕೊಡ್ತೀವಿ ಅಂತ. ಆದರೆ ನನಗೆ ಸೆಂಟ್ರಲ್ ಬೇಡ, ನನಗೆ ಸ್ಟೇಟ್ ಬೇಕು, MLA ಬೇಕು, ನನ್ನ ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ನಿರ್ಧಾರ ಆಗುತ್ತೆ ಈ ಚುನಾವಣೆ ಅಂತ ಹೇಳಿ ದುಡುಕಿ ಅವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗೇ ಬಿಟ್ಟಿದ್ರು ಶೆಟ್ಟರು. ಈಗ ಮತ್ತೆ ಬಿಜೆಪಿ ಕಡೆ ಮುಖ ಮಾಡ್ದಂಗೆ ಕಾಣ್ತಾ ಇದೆ. ಈ ಗರ್ವಾಪ್ಸಿ ಒಂದಿಷ್ಟು ಜನ ಬಿಜೆಪಿ ಬಿಟ್ಟು ಯಾರ್ಯಾರು ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ ಅವರೆಲ್ಲರನ್ನ ವಾಪಸ್ ಕರೆತರೋ ಪ್ರಯತ್ನದ ಮೊದಲ ಹಂತ ಜಗದೀಶ್ ಶೆಟ್ಟರ್ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ VN, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಇನ್ಫ್ಯಾಕ್ಟ್ ಯಾರೇನೇ ಹೇಳಿದ್ರು ಮೊದಲು ಅವರು ಬೇರೆ ಪಕ್ಷಕ್ಕೆ ಅಂದ್ರೆ ಬಿಜೆಪಿಗೆ ವಾಪಸ್ ಆಗ್ತಾರೆ ಆಗೋ ಲಕ್ಷಣಗಳಿದೆ, ಅದರ ಹಿನ್ನೆಲೆಯಲ್ಲಿ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅಂತ ಪವರ್ ಟಿವಿಯೇ ಹೇಳಿದ್ದು ಮೊದಲು. ಅದಾದ್ಮೇಲೆ ಈಗ ಅದಕ್ಕನುಗುಣವಾದಂಥ ಡೆವಲಪ್ಮೆಂಟ್ಗಳು, ನಾವೇನೇನು ಸ್ಟೋರಿ ಹೇಳಿದ್ವೋ ಅದಕ್ಕೆ ತಕ್ಕನಾದಂಥ ಬೆಳವಣಿಗೆಗಳಾಗ್ತಾ ಇದೆ. ಸದ್ಯ ದೆಹಲಿಯಲ್ಲಿ ಏನು ನಡೀತಾ ಇದೆ, ಯಾರೆಲ್ಲ ಇದ್ದಾರೆ, ವಾಪಸ್ ಹೋಗ್ತಾರಾ ಶೆಟ್ಟರು? ರಾಘವೇಂದ್ರ. ಖಂಡಿತವಾಗೂ ಪವರ್ ಟಿವಿ ನೋಡಿದಂತಹ ಭವಿಷ್ಯ ನಿಜವಾಗಿರ್ತಕ್ಕಂಥದ್ದು. ಯಾಕಂದರೆ ಪವರ್ ಟಿವಿ ಕಳೆದ 4 ದಿನಗಳ ಹಿಂದಷ್ಟೇ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಮಾಜಿ CM ಮತ್ತು ಮಾಜಿ BJPಯ ನಾಯಕರಾಗಿರ್ತಕ್ಕಂತಹ ಜಗದೀಶ್ ಶೆಟ್ಟರ್ ಅವರು ಪುನಃ ಮರಳಿ ತಮ್ಮ ತಾಯಿ ಪಕ್ಷಕ್ಕೆ ಬರ್ತಾರೆ ಅನ್ನೋ ಒಂದು ಸುದ್ದಿಯನ್ನು ಸಹ ಪ್ರಸಾರ ಮಾಡಿತ್ತು. ಈ ನಿಟ್ಟಿನಲ್ಲಿ ಇದೀಗ ಅದು ಎಲ್ಲವೂ ಸಹ ನಿಜವಾಗ್ತಾ ಇರ್ತಕ್ಕಂಥದ್ದು. ಬಹುತೇಕವಾಗಿ ಜಗದೀಶ್ ಶೆಟ್ಟರ್ ಅವರು ತಮ್ಮ ಮಾತೃಪಕ್ಷಕ್ಕೆ ವಾಪಸ್ಸಾಗೋದು ಕ್ಷಣದ ಗಣನೆ ಆರಂಭವಾಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಸೀಕ್ರೆಟ್ ಆಪರೇಷನ್ ಮಾಡಿರ್ತಕ್ಕಂತಹ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಒಂದು ಮೊದಲ ಬಾರಿಗೆ ಒಂದು ದೊಡ್ಡ ಮಟ್ಟದ ಆಪರೇಷನ್ಗೆ ಕೈ ಹಾಕಿದ್ರು. ಆ ಆಪರೇಷನ್ ಯಾವುದೂ ಅಲ್ಲ, ಇದು ಜಗದೀಶ್ ಶೆಟ್ಟರ್ ಅವರನ್ನು ಬಿಜೆಪಿಗೆ ಕರೆತರೋ ಒಂದು ಆಪರೇಷನ್. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾರಣ ಇಷ್ಟೇ, ಯಾಕಂದರೆ ಜಗದೀಶ್ ಶೆಟ್ಟರ್ ಅವರನ್ನು ಪುನಃ ಪಕ್ಷಕ್ಕೆ ಕರ್ಕೊಂಬಂದಿದ್ದೆ ಆದಲ್ಲಿ ಲಿಂಗಾಯತ ಮತಗಳು ಏನಿದ್ದಾವೆ ಆ ಲಿಂಗಾಯತ ಮತಗಳು ಬಿಜೆಪಿಯನ್ನು ಬಿಟ್ಟು ಎಲ್ಲೂ ಸಹ ಹೋಗೋದಿಲ್ಲ. ಹುಬ್ಳಿ ಮತ್ತು ಧಾರವಾಡದಲ್ಲಿ ನಮ್ಮ ಒಂದು ಸೀಟ್ಗಳೇನಿದೆ ಅವುಗಳನ್ನು ನಾವು ಸೇಫ್ ಮಾಡ್ಕೋಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಮಹತ್ವದ ಮಾತುಕತೆ ನಡೆಯುತ್ತೆ. ಅದು ಯಡಿಯೂರಪ್ಪನವರ ಮುಖಾಂತರ ಜಗದೀಶ್ ಶೆಟ್ಟರ್ ಅವರನ್ನು ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾರೆ, ಅದು ಯಶಸ್ವಿ ಸಹ ಆಗುತ್ತೆ. ಇದೀಗ ದೆಹಲಿಯಲ್ಲಿ ರಾಜ್ಯದ ಒಂದು ಆಪರೇಷನ್ ಚೆಂಡು ಇರ್ತಕ್ಕಂಥದ್ದು. ಆ ಒಂದು ಆಪರೇಷನ್ ಚೆಂಡನ್ನು ಸಕ್ಸಸ್ ಮಾಡಿ ಎತ್ಕೊಂಬರೋದಕ್ಕೆ ಇದೀಗ ವಿಜಯೇಂದ್ರ, ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಹಾಗೆ ಜಗದೀಶ್ ಶೆಟ್ಟರ್ ಅವರನ್ನು ಸಹ ಕರ್ಕೊಂಡು ಹೋಗಿದ್ದಾರೆ. ಇನ್ನೇ ಕೆಲವೇ ಕ್ಷಣದಲ್ಲಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಮಹತ್ವದ ಮಾತುಕತೆಯನ್ನು ನಡೆಸ್ತಾರೆ. ಪ್ರಮುಖವಾಗಿ ಅಮಿತ್ ಶಾ ಅವರನ್ನು ಯಾಕೆ ಭೇಟಿ ಮಾಡಿದ್ದಾರೆ, ಅಮಿತ್ ಶಾ ಅವರ ಬಳಿ ಜಗದೀಶ್ ಶೆಟ್ಟರ್ ಅವರ ಕೆಲವೊಂದಿಷ್ಟು ಬೇಡಿಕೆಗಳು ಉಂಟು. ಆ ಬೇಡಿಕೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಜಗದೀಶ್ ಶೆಟ್ಟರ್ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿರ್ತಕ್ಕಂಥದ್ದು. ಜಗದೀಶ್ ಶೆಟ್ಟರ್ ಅವರ ಒಂದು ಕೋರಿಕೆ ಮೇರೆಗೆ ಅಮಿತ್ ಶಾ ಅವರನ್ನು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರು
ಈ ಹಿಂದೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಪಕ್ಷವನ್ನು ಯಾಕೆ ತೊರೆದ್ರು ಅಂತ ಒಂದು ನಿಟ್ಟಿನಲ್ಲಿ ಹೇಳೋದಾದರೆ, ಪ್ರಮುಖವಾಗಿ ಅವರು MLA ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಆದರೆ ಹಿರಿಯರಿಗೆ ಟಿಕೆಟನ್ನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು BJP ನಾಯಕರು ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟನ್ನು ಕೊಟ್ಟಿರಲಿಲ್ಲ. ಆಗ ಅವರು ಸಾಕಷ್ಟು ಹರಸಾಹಸವನ್ನು ಪಟ್ಟಿರು ಟಿಕೆಟನ್ನು ಪಡೆಯೋದಕ್ಕೆ. ಯಾಕಂದರೆ ಒಂದು ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಲ್ಲಿ CM ಆಗಿ ನಾನು ಕ್ಲೈಮ್ ಮಾಡ್ಕೋಬೋದು ಅನ್ನೋ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರು ಟಿಕೆಟ್ಗೆ ಸರ್ವ ಪ್ರಯತ್ನವನ್ನು ಸಹ ಮಾಡಿದರು. ಆದರೆ ಅದ್ಯಾವುದಕ್ಕೂ ಸಹ ಹೈಕಮಾಂಡ್ ಸೊಪ್ಪಾಕಿರಲಿಲ್ಲ. ಹೀಗಾಗಿ ಅಲ್ಲಿ ಜಗದೀಶ್ ಶೆಟ್ಟರ್ ಅವರ ಆಪ್ತ ಮತ್ತು ಶಿಷ್ಯರಾಗಿರ್ತಕ್ಕಂತಹ ಮಹೇಶ್ ತೆಂಗಿನಕಾಯಿ ಅವರಿಗೆ ಟಿಕೆಟನ್ನು ಕೊಟ್ಟು ಅಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನು ಸೋಲಿಸಿದರು. ಇದೀಗ ಕಾಂಗ್ರೆಸ್ನಲ್ಲಿ ಇದ್ದರೂ ಸಹ ಅವರ ಒಂದು ಮನಸ್ಥಿತಿ ಹೇಗಿದೆ ಅಂದರೆ BJPಯ ಕಡೆ ಎಲ್ಲ ಮನಸ್ಥಿತಿ ಇದೆ. ಯಾಕಂದರೆ ಸಂಘ ಪರಿವಾರದಿಂದ ಬೆಳೆದು ಬಂದಿರತಕ್ಕಂಥ ನಾಯಕ. ಹೀಗಾಗಿ ಕಾಂಗ್ರೆಸ್ನ ಪರಿಸ್ಥಿತಿಗೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜೊತೆಗೆ BJPಗೂ ಸಹ ಜಗದೀಶ್ ಶೆಟ್ಟರ್ ಅವರು ಸ್ವಲ್ಪ ಮಟ್ಟಿಗೆ ಅವಶ್ಯಕತೆ ಇದೆ. ಪ್ರಮುಖವಾಗಿ ಹುಬ್ಳಿ ಭಾಗದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಚುನಾವಣಾ ಸಂದರ್ಭದಲ್ಲಿ ಲಿಂಗಾಯತ ಮತಗಳು ಏನಾದರೂ ಕೈಕೊಟ್ಟಿದ್ದಾದಲ್ಲಿ ಅದು ಪ್ರಹ್ಲಾದ್ ಜೋಶಿ ಅವರಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಆ ನಿಟ್ಟಿನಲ್ಲಿ ಸಹ ಪ್ರಹ್ಲಾದ್ ಜೋಶಿ ಅವರು ಯೋಚನೆಯನ್ನು ಮಾಡಿರ್ತಕ್ಕಂಥ. ಹೀಗಾಗಿ ಜಗದೀಶ್ ಅವರನ್ನು ಶತಾಯಗತಾಯವಾಗಿ ಪಕ್ಷಕ್ಕೆ ಕರ್ಕೊಂಡು ಬರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಮಾತುಕತೆಗಳು ಆಗ್ತಾ ಇದೆ. ಅದು ಯಶಸ್ವಿ ಸಹ ಆಗ್ತಾ ಇದೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಜಗದೀಶ್ ಶೆಟ್ಟರ್ ಅವರು ಇಟ್ಟಿದ್ದಾರೆ ಅಂತಲೂ ಸಹ ಹೇಳಲಾಗ್ತದೆ. ಆ ಬೇಡಿಕೆಗಳು ಏನಂದರೆ, ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಟಿಕೆಟನ್ನು ಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ಮಾತ್ರ ಜಗದೀಶ್ ಶೆಟ್ಟರ್ ಅವರು ಇಟ್ಟಿದ್ದಾರೆ. ಬೇರೆ ಇನ್ನೇನು ಬೇಡಿಕೆಯನ್ನು ಇಟ್ಟಿಲ್ಲ. ಆ ಕ್ಷೇತ್ರಗಳು ಯಾವ ಅನ್ನೋದು ನೋಡೋದಾದರೆ, ಒಂದು ಹಾವೇರಿ ಕ್ಷೇತ್ರದಲ್ಲಿ ಸಹ ತಮ್ಮ ಬೇಡಿಕೆಯನ್ನು ಇಟ್ಟಿದೆ. ಯಾಕಂದರೆ ಹಾವೇರಿ ಕ್ಷೇತ್ರದಲ್ಲಿ ಲಿಂಗಾಯತ ಪ್ರಾಬಲ್ಯ ಇರ್ತಕ್ಕಂತಹ ಕ್ಷೇತ್ರ. ಹೀಗಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾದಲ್ಲಿ ಆ ಕ್ಷೇತ್ರದಲ್ಲಿ ಈಸಿಯಾಗಿ ಗೆಲ್ಬೋದು ಅನ್ನೋ ಸಹ BJP ನಾಯಕರ ಲೆಕ್ಕಾಚಾರ, ಜಗದೀಶ್ ಶೆಟ್ಟರ್ ಅವರು ಸಹ ಲೆಕ್ಕಾಚಾರ ಆಗಿದೆ. ಆ ನಿಟ್ಟಿನಲ್ಲಿ ಆ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಅವರು ಕೊಟ್ಟಿರ್ತಕ್ಕಂಥ ಒಂದು ಪಕ್ಷ ಕಾರವಾರಕ್ಕೆ ಏನಾದರೂ ಪ್ರಹ್ಲಾದ್ ಜೋಶಿ ಅವರು ಹೋಗಿದ್ದಾದಲ್ಲಿ ಹುಬ್ಳಿಗೆ ಆ ಟಿಕೆಟನ್ನು ಕ್ಲೈಮ್ ಮಾಡ್ಕೊಳ್ಳೋದಕ್ಕೂ ಸಹ ಜಗದೀಶ್ ಶೆಟ್ಟರ್ ಅವರು ಮುಂದಾಗಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಕಾರವಾರದಲ್ಲಿ ಸ್ಪರ್ಧೆ ಮಾಡಿದರೆ ಜಗದೀಶ್ ಶೆಟ್ಟರ್ ಅವರು ಹುಬ್ಳಿಯಲ್ಲಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ. ಇನ್ನು ಅದನ್ನು ಹೊರತುಪಡಿಸಿದರೆ ಬೆಂಗಳೂರಿನ ದಕ್ಷಿಣ ಇದು ಪ್ರಮುಖವಾಗಿರ್ತಕ್ಕಂತಹ ವಿಚಾರ. ಯಾಕಂದರೆ ಈಗಾಗಲೇ ಹಾಲಿ ಸಂಸದರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ಈ ಕ್ಷೇತ್ರದಲ್ಲಿದ್ದಾರೆ. ತೇಜಸ್ವಿ ಸೂರ್ಯ ಅವರ ಬಗ್ಗೆ ಕೆಲವೊಂದಿಷ್ಟು ಟೀಕೆಗಳು ಮತ್ತು ಚರ್ಚೆಗಳು ಸಹ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಆ ಕ್ಷೇತ್ರವನ್ನು ಜಗದೀಶ್ ಶೆಟ್ಟರ್ ಅವರಿಗೆ ಕೊಟ್ಟು ಅಲ್ಲಿ ಹೇಗಿದ್ದರೂ BJPಯ ಬೆಲ್ಟ್ ಆಗಿದ್ದರಿಂದ ಜಗದೀಶ್ ಶೆಟ್ಟರ್ ಅವರು ಒಂದು ನಿರಾಶಯವಾಗಿ ಜಯವನ್ನು ಗಳಿಸ್ತಾರೆ ಅನ್ನೋದು ಸಹ ಕೆಲವೊಂದಿಷ್ಟು BJP ನಾಯಕರ ಲೆಕ್ಕಾಚಾರ. ಹೀಗಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದಲೂ ಸಹ ಜಗದೀಶ್ ಶೆಟ್ಟರ್ ಅವರು ಒಂದು ದೊಡ್ಡ ಮಟ್ಟದ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಅದೆಲ್ಲವನ್ನೂ ಸಹ ಹೊರತುಪಡಿಸಿದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಟಿಕೆಟನ್ನು ಸಹ ಕೇಳಿದ್ದಾರೆ. ಯಾಕಂದರೆ ಈಗಾಗಲೇ ದಾವಣಗೆರೆಯಲ್ಲೂ ಸಹ GM ಸಿದ್ದೇಶ್ ಅವರು ಏನಿದ್ದಾರೆ ಅವರಿಗೆ ಈ ಬಾರಿ ಟಿಕೆಟ್ ಇಲ್ಲ. ಯಾಕಂದ್ರೆ ಅವರಿಗೆ ವಯಸ್ಸಾಗಿರೋದ್ರಿಂದ ಅವರಿಗೆ ಟಿಕೆಟ್ ಅನ್ನು ಈ ಬಾರಿ ಕೊಡೋದಿಲ್ಲ ಅನ್ನೋ ಮಾತನಾಡಿಸ್ತೀನಿ. ಆದ್ರೆ ಈ ಕ್ಷಣಕ್ಕೆ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಎಲ್ಲ ಸರಿ ಆದ್ರೆ ಇವತ್ತು ರಾತ್ರಿನೇ ಅಂದ್ರೆ ಸಂಜೆ ಒಳಗೇನೆ ಜಗದೀಶ್ ಶೆಟ್ಟರ್ ಅಧಿಕೃತವಾಗಿ BJP ಸೇರ್ಪಡೆ ಆಗೋದು ಘೋಷಣೆ ಆಗಬಹುದು. ಇವತ್ತು BJPಗೆ ಸೇರ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಫೈನಲ್ ಡಿಸಿಷನ್ ಸಂಜೆ ಒಳಗಡೆ ಬರಬಹುದು. ದೆಹಲಿಯಲ್ಲಿ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಂಟಿ ಸುದ್ದಿಗೋಷ್ಠಿ ನಡೆಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಈ ಸುದ್ದಿ ನಿಜವೇ ಆದ್ರೆ ಪವರ್ ಟಿವಿ ಈ ವರ್ಷ ಬ್ರೇಕ್ ಮಾಡಿರುವ ಅತಿ ದೊಡ್ಡ ಪೊಲಿಟಿಕಲ್ ಸುದ್ದಿ ಇದಾಗುತ್ತೆ. ಶೆಟ್ಟರ್ ಅನ್ನ ಸೆಳೆಯೋದಕ್ಕೆ HD ಕುಮಾರಸ್ವಾಮಿ ಅವರಿಗೂ ಕೂಡ ಅಮಿತ್ ಶಾ ಟಾಸ್ಕ್ ಕೊಟ್ಟಿದ್ರು. ಬಹುತೇಕ ಮಾತುಕತೆಗಳಾಗಿದೆ, ಬಹುತೇಕ ಎಲ್ಲವೂ ಫೈನಲ್ ಆದಂಗೆ ಕಾಣ್ತಾ ಇದೆ. ಈವರೆಗಿನ ಮಾತುಕತೆಗಳೆಲ್ಲವೂ ಯಶಸ್ವಿ ಆದದ್ದೇ ಹೌದು ಅಂತಂದ್ರೆ ಇವತ್ತು ಸಂಜೆ ಒಳಗಡೆ ಜಂಟಿ ಸುದ್ದಿಗೋಷ್ಠಿ ನಡೆಯೋ ಸಾಧ್ಯತೆ ಇದೆ ಅನ್ನುವಂಥ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ರಾಘವೇಂದ್ರ, ನೀವು ಲೈನಲ್ಲಿ ಇದ್ದೀರಿ ಅಂತ ಭಾವಿಸ್ತೀನಿ, ಈಗಿನ ಅಪ್ಡೇಟ್ ಅನ್ನು ಗಮನಿಸಿದಿರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಸಂಜೆ ಒಳಗಡೆ ಪ್ರೆಸ್ ಮೀಟು, ಸಂಜೆ ಒಳಗಡೆ ಘೋಷಣೆ ಏನಿದು? ಖಂಡಿತವಾಗೂ ಈಗಾಗಲೇ ಅಮಿತ್ ಶಾ ಅವರನ್ನು ಭೇಟಿ ಮಾಡಿರ್ತಕ್ಕಂತಹ ಜಗದೀಶ್ ಶೆಟ್ಟರ್, ವಿಜಯೇಂದ್ರ ಹಾಗೆ ಪ್ರಹ್ಲಾದ್ ಜೋಶಿ ಅವರು ಎಲ್ಲವೂ ಸಹ ಅಂದುಕೊಂಡಂತೆ ಆಗಿ ಜಗದೀಶ್ ಶೆಟ್ಟರ್ ಅವರು ಆ ಬೇಡಿಕೆಗಳಿಗೆ ಹೈಕಮಾಂಡ್ ಅಷ್ಟೊಂದಿದ್ದಾದಲ್ಲಿ ಇವತ್ತೇ ದೆಹಲಿಯಲ್ಲಿ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡುವ ಮುಖಾಂತರ ಜಗದೀಶ್ ಶೆಟ್ಟರ್ ಅವರ ಸೇರ್ಪಡೆಯನ್ನು ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಅದು ಬಹುತೇಕ ಆಗುತ್ತೆ ಅಂತಲೂ ಸಹ BJP ಆಪ್ತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರನ್ನು ಮರೆಯುವಂಗಿಲ್ಲ. ಯಾಕಂದರೆ ಈ ಮಹಾಭಾರತದ ಕಥೆ ಗೊತ್ತಿರುತ್ತೆ. ಮಹಾಭಾರತದಲ್ಲಿ ಕೃಷ್ಣ ಹೇಗೋ ಈ BJPಯಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಸಹ ಅದೇ ಪಾತ್ರವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಅರ್ಜುನ ಪಾತ್ರವನ್ನು ವಿಜಯೇಂದ್ರ ಅವರು ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲವನ್ನು ಸಹ ತೆರೆಮಲೆಯಲ್ಲೇ ಇಟ್ಕೊಂಡು ಜಗದೀಶ್ ಶೆಟ್ಟರ್ ಅವರಿಗೆ ಮೊದಲು ಕಾಲ ಹಾಕಿರ್ತಕ್ಕಂತಹ ವ್ಯಕ್ತಿ ಕುಮಾರಸ್ವಾಮಿ ಅವರು ಅಂತಲೂ ಸಹ ಹೇಳಲಾಗೈತೆ. ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಈ ಟಾಸ್ಕನ್ನು ಕೊಟ್ಟಿದ್ರು, ಆ ಟಾಸ್ಕನ್ನು ಸಂಪೂರ್ಣ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ವಿ ಸೋಮಣ್ಣನ ಅವರು ಸಹ BJPಯಿಂದ ಒಂದು ಕಾಲನ್ನು ಹೊರಗಡೆ ಇಟ್ಟಿದ್ರು. ಆದರೂ ಸಹ ಅವರನ್ನು ಸಮಾಧಾನ ಮಾಡುವ ಮುಖಾಂತರ ಪಕ್ಷದಲ್ಲೇ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಕುಮಾರಸ್ವಾಮಿ ಅವರು ಮಾಡಿದರು. ಕೊನೆಗೆ ಅವರನ್ನು ತಮ್ಮ ಒಂದು ಕಾಲದ ಗುರುಗಳೇ ಅಂತ ಆಗಿರ್ತಕ್ಕಂತಹ ದೇವೇಗೌಡರ ಬಳಿ ಕರೆಸ್ಕೊಂಡ್ಬಂದು ಅವರ ಸೋಮಣ್ಣನವರ ಮನವೊಲಿಸುವ ಪ್ರಯತ್ನವನ್ನು ಸಹ ಕುಮಾರಸ್ವಾಮಿ ಅವರು ಮಾಡಿದರು. ಹೀಗಾಗಿ NDA ಒಂದು ಭಾಗವಾಗಿರ್ತಕ್ಕಂತಹ JDS BJPಯಲ್ಲಿ ಕೆಲವೊಂದಿಷ್ಟು ನಾಯಕರನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನಕ್ಕೆ
ಟಾಸ್ಕನ್ನು ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರೋ ಅದನ್ನು ಯಶಸ್ವಿಯಾಗಿ ಕುಮಾರಸ್ವಾಮಿ ಅವರು ಸಹ ಮಾಡಿದ್ದಾರೆ ಅಂತ ಸಹ ಹೇಳಲಾಗೈತೆ. ಪ್ರಮುಖವಾಗಿ ಮುಂಬರುವ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಬಿಜೆಪಿ ಮಹತ್ವದ ಹೆಜ್ಜೆಗಳನ್ನು ಇಡ್ತಾ ಇರ್ತಕ್ಕಂಥದ್ದು. ಆ ಹೆಜ್ಜೆಯಲ್ಲಿ ಒಂದು ಭಾಗವಾಗಿ ಮೊದಲ ಅಧ್ಯಾಯ ಶೆಟ್ಟರ್ ಅಂತಾನೆ ಹೇಳ್ಬೋದು. ಪ್ರಣತ್ ಬಿಜೆಪಿಗೆ ಬರ್ತಾರೆ, ಇವತ್ತು ಸಂಜೆನೆ ಅವರನ್ನ ಸೇರ್ಪಡೆ ಮಾಡ್ಕೊಳ್ಳೋದ ಘೋಷಣೆ ಆಗುತ್ತೆ ಅನ್ನೋಲ್ಲ ಚರ್ಚೆಗಳು ಬರ್ತಾ ಇರೋ ಸಂದರ್ಭದಲ್ಲೇ, ಲೋಕಸಭೆ ಇನ್ನೇನು ಕೆಲವೇ ದಿನಗಳಿರೋ ಸಂದರ್ಭದಲ್ಲೇ ಒಂದು ರೀತಿ ಕೈ ಹೈಕಮಾಂಡ್ಗೆ ಶಾಕ್ ಕೊಟ್ಟಂಗೆ ಕಾಣ್ತಾ ಇದೆ. ಮೊನ್ನೆ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಸೇರಿದ್ರು, ಈಗ ರಿವರ್ಸ್ ಆಪರೇಷನ್ ನಡೀತಾ ಇದೆ. ಲೋಕಸಭೆ ಹೊತ್ತಿನಲ್ಲಿ ಕಾಂಗ್ರೆಸ್ಗೆ ಇದೊಂದು ದೊಡ್ಡ ಶಾಕು. ಯಾಕಂದ್ರೆ ಲೋಕಸಭೆ ವಿಚಾರದಲ್ಲಿ ಕಾಂಗ್ರೆಸ್ ಜಗದೀಶ್ ಶೆಟ್ಟರ್ ಅವರನ್ನ ಮುನ್ನೆಲೆಯಲ್ಲಿ ಇಟ್ಕೊಂಡು ಒಂದಿಷ್ಟು ಗೇಮ್ ಪ್ಲಾನ್ಗಳನ್ನು ಆಡೋ ಲೆಕ್ಕಾಚಾರದಲ್ಲಿತ್ತು. ಆ ಲೆಕ್ಕಾಚಾರಗಳೆಲ್ಲೋ ತಲೆ ಕೆರಳಗಾದಂಗೆ ಕಾಣ್ತಾ ಇದೆ. ಒಂದು ವೇಳೆ ಜಗದೀಶ್ ಶೆಟ್ಟರ್ 3 ಕ್ಷೇತ್ರ ಮೇಲೆ ಕಣ್ಣಿಟ್ಟಿದ್ದಾರೆ, ಬೆಳಗಾವಿ, ಹಾವೇರಿ ಮತ್ತು ದಾವಣಗೆರೆ ಕ್ಷೇತ್ರಗಳು. ಈ 3 ಕ್ಷೇತ್ರದ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ. ಎಲ್ಲ ಓಕೆ ಅಂತಾದ್ರೆ ಒಂದು ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡೋದು ಕೂಡ ಪಕ್ಕ ಅಂತ ಹೇಳಲಾಗಿದೆ. ಸೊ ಬ್ಯಾಕ್ ಟು ಬ್ಯಾಕ್ ಕಾಂಗ್ರೆಸ್ಗೆ ಇದರಿಂದ ಹಿನ್ನಡೆ ಆಗ್ತಾ ಇದೆ ಅನ್ನೋದು ಸ್ಪಷ್ಟ. ಜಗದೀಶ್ ಶೆಟ್ಟರ್ ವಾಪಸ್ ಒಂದು ವೇಳೆ ಬಿಜೆಪಿಗೆ ಹೋದದ್ದೇ ಹೌದಾದ್ರೆ, ರಿವರ್ಸ್ ಆಪರೇಷನ್ ಆದದ್ದೇ ಹೌದಾದ್ರೆ, ಬೆಳಗಾವಿ, ಹಾವೇರಿ ಮತ್ತು ದಾವಣಗೆರೆ ಈ 3 ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಅವರು ಆಯ್ಕೆ ಮಾಡ್ಕೋಬಹುದು. ಅಂಡ್ ಹೈಕಮಾಂಡ್ ಕೂಡ ಅದಕ್ಕೆ ಅಸ್ತು ಅನ್ಬಹುದು. ಎಲ್ಲ ಸರಿಯಾದ್ರೆ ಓಕೆ ಅಂತಂದಿದ್ದೆ ಹೌದಾದ್ರೆ ಇವತ್ತು ಸಂಜೆ ಒಳಗಡೆ ಜಗದೀಶ್ ಶೆಟ್ಟರ್ ಅವರ ಬಿಜೆಪಿ ಸೇರ್ಪಡೆ ಅನೌನ್ಸ್ಮೆಂಟ್ ಕೂಡ ಆಗಬಹುದು ಅನ್ನೋ ಸುದ್ದಿ ಕಾಂಗ್ರೆಸ್ ಅವರನ್ನು ಸ್ವಲ್ಪ ಧೃತಿಗೆಡಿಸ್ತಾ ಇದೆ. ಒಂದ್ ಕಡೆನಲ್ಲಿ ಅವ್ರು ಹೋಗಲ್ಲ ಅನ್ನೋ ಮಾತುಗಳೇ ಕೇಳ್ತಾ ಇದೆ. ಆ ನಡುವೆ ಈ ಡೆವಲಪ್ಮೆಂಟ್ ಕೂಡ ದೆಹಲಿಯಲ್ಲಿ ನಡೀತಾ ಇದೆ.